Hello guys, welcome back to my YouTube channel. ಇವತ್ತು ನಾವು ಚಿಕ್ಕವರಿಂದ ದೊಡ್ಡವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಗೋಬಿ ರೆಸಿಪಿನ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಗೋಬಿನ ತಗೊಂಡು ಇದನ್ನು ಕೈಯಲ್ಲಿ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಚಾಕುವಲ್ಲಿ ಕಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ನನಗೆ ದೊಡ್ಡ ಪೀಸ್ ಇಷ್ಟ ಇರೋದ್ರಿಂದ, ಯಾಕಂತಂದರೆ ತಿನ್ನುವಾಗ ಅದು ಬಾಯಲ್ಲಿ ಸಿಗುತ್ತೆ, ಫೀಲ್ ಬರುತ್ತೆ ಗೋಬಿ ತಿಂತಾ ಇದ್ದೀವಿ ಅಂತ. ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾನು ದೊಡ್ಡ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನ್ನ ತಗೊಂಡು ಅದಕ್ಕೆ 2ರಿಂದ 1.5 ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಈ ಥರ ಯಾಕೆ ನೀರು ಹಾಕೋತಾ ಇದ್ದೀವಿ ಅಂತ ಹೇಳಿದರೆ, ಹುಳ ಏನಿರುತ್ತೆ ಅದು ಹೋಗಲಿ ಅಂತ. ಇದಕ್ಕೊಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಯೋದಿಕ್ಕೆ ಬಿಡಿ. ಈಗ ಇದು ಕುದೀತಾ ಇದೆ. ಇದು ಕುದೀತಾ ಇರಬೇಕಾದ್ರೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಗೋಬಿ ಏನಿದೆ ಅದನ್ನು ಹಾಕೋಬೇಕು. ಈ ಥರ ಮಾಡೋದ್ರಿಂದ ಹುಳ ಹೋಗುತ್ತೆ. ಸೊ ಅದಕ್ಕೆ ಗೋಬಿಲಿ ತುಂಬಾ ಹುಳ ಇರುತ್ತೆ, ನಿಮಗೂ ಗೊತ್ತು. ಅದಕ್ಕೆ ಈ ಥರ ಮಾಡ್ಕೋಬೇಕು. ನೆಕ್ಸ್ಟಿಗೆ ಇದನ್ನು ಒಂದು ಲೋ ಫ್ಲೇಮಲ್ಲಿ 5 ನಿಮಿಷ ಹೀಗೇ ಬೇಯೋದಿಕ್ಕೆ ಬಿಡಿ. ಒಂದು ಬೌಲ್ನ ತಗೊಂಡು ಅದಕ್ಕೆ 6ರಿಂದ 7 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೋಬೇಕು. ಕಾರ್ನ್ಫ್ಲೋರ್ ಜಾಸ್ತಿ ಹಾಕೋಬೇಡಿ, ಅದು ಚೆನ್ನಾಗಾಗಲ್ಲ. ನೆಕ್ಸ್ಟ್ ಇದಕ್ಕೇ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, 2 ಹನಿಯಷ್ಟು ವಿನಿಗರ್, ಒಂದು 1/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ತಿಕ್ಕಾಗಿದ್ದನ್ನು ಅಥವಾ ಯಾವ ಹದದಲ್ಲಿ ನಿಮ್ಗೆ ಬೇಕೋ ಆ ಹದದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ತೆಳ್ಳಗೇನು ಜಾಸ್ತಿ ತಿಕ್ಕು ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಮಾಡಿದರೆ ಸಾಕು. ಈಗ ಇದಕ್ಕೆ ಕಟ್ ಮಾಡಿ ಬೇಯಿಸಿಟ್ಕೊಂಡಿರುವಂತಹ ಗೋಬಿ ಏನಿದೆ ಅದನ್ನು ಹಾಕ್ಕೋಬೇಕು. ಗೋಬಿನ ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಸಾಕು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮ್ಯಾಗ್ನೇಟ್ ಆಗಬೇಕು ಮತ್ತು ಗೋಬಿಗೂ ಚೆನ್ನಾಗಿ ಕೋಟ್ ಆಗಬೇಕು. ಈ ಥರ ಕೋಟ್ ಚೆನ್ನಾಗಿ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ನಾವು ಫ್ರೈ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಇದನ್ನೊಂದು 1/4 ಗಂಟೆ ಒಂದು ಸೈಡಲ್ಲಿ ಇಟ್ಬಿಡಿ. ನೆಕ್ಸ್ಟ್ ಒಂದು ಕ್ಯಾಪ್ಸಿಕಮ್ನ ತಗೊಂಡ್ಬಿಟ್ಟು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ 2 ಈರುಳ್ಳಿನ ತಗೊಂಡು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು 1.5 ಈರುಳ್ಳಿನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿನ ನಾರ್ಮಲಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂತ ಹೇಳಿದರೆ ಅದು ಲಾಸ್ಟಿಗೆ ಗೋಬಿ ಮೇಲೆ ಉದುರಿಸ್ಬಿಟ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹೇಳಿ ಅಷ್ಟೇ. ಹತ್ತು ಎಸಳಷ್ಟು ಬೆಳ್ಳುಳ್ಳಿನ ತಗೊತಾ ಇದ್ದೀನಿ. ಇದನ್ನು ಹಾಗೇ ಕಟ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆನ ತೆಗಿತಾ ಇಲ್ಲ. ಕೆಲವರಿಗೆ ಸಿಪ್ಪೆ ಇಷ್ಟ ಆಗಲ್ಲ ಅಂತ ಅವರು ಸಿಪ್ಪೆನ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ. ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ತಾ ಇದ್ದೀನಿ. ನೆಕ್ಸ್ಟಿಗೆ ಒಂದು ಪ್ಯಾನ್ ಹಚ್ಕೊಂಡು ಅದು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂದು 3 ಗ್ಲಾಸಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆನ ಹಾಗೇ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹಾಗೇ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ. ಈಗ ಎಣ್ಣೆ ಫ್ರೈ ಆದಮೇಲೆ ನೋಡಿ ಫ್ರೈ ಆಗಿದೆಯಾ ಇಲ್ವಾ ಅಂತ ಒಂದು ಗೋಬಿನ ಹಾಕಿಬಿಟ್ಟು ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಮ್ಯಾಗ್ನೇಟ್ ಮಾಡಿ ಅಂತಹ ಗೋಬಿ ಏನಿದೆ ಅದನ್ನು ಹಾಕ್ಕೊಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದು ಎತ್ತಿಟ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಈ ಥರ ಬಂದಿದೆ. ನೆಕ್ಸ್ಟ್ ನಾವು ಗೋಬಿನ ಏನು ಫ್ರೈ ಮಾಡಿರೋಂತಹ ಆಯಿಲ್ ಇದೆ ಅದೇ ಆಯಿಲ್ನ ಹಾಕೊಂಡ್ಬಿಟ್ಟು ಇದನ್ನು ಮಾಡ್ಕೋತಾ ಇದ್ದೀನಿ. ಅದೇ ಆಯಿಲ್ನ ಹಾಕ್ಕೊಂಡು ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಏನಿದೆ ಅದನ್ನು ಹಾಕ್ಕೊಬೇಕು. ಇದನ್ನೊಂದು ಚೆನ್ನಾಗಿ 1-2 ಸೆಕೆಂಡ್ ಹಾಗೇ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಫ್ರೈ ಆಗ್ತಾ ಇರುವಾಗಲೇ ಇದಕ್ಕೆ ನಾವು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿನೂ ಒಂದು 3 ಸೆಕೆಂಡ್ ಹಾಗೇ ಚೆನ್ನಾಗಿ ಫ್ರೈ ಮಾಡಿ.
ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ. ಇದೊಂದು 5 ನಿಮಿಷ ಹಾಗೇ ಫ್ರೈ ಆಗಲಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿ ಬೇಯಬೇಕು, ಸೊ ಅದಕ್ಕೆ. ನೆಕ್ಸ್ಟ್ ಕ್ಯಾಪ್ಸಿಕಮ್ ಬೆಂದಾದಮೇಲೆ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ನ ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, 3 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ನ ಹಾಕೋತಾ ಇದ್ದೀನಿ. ಟೊಮೆಟೊ ಕೆಚಪ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಉಳಿದದ್ದು ಸಾಸಸ್ ಜಾಸ್ತಿ ಹಾಕೋಬೇಕಂತಿಲ್ಲ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಬೌಲ್ ಏನಿದೆ, ಆ ಬೌಲಲ್ಲಿ ನಾವು ಕಾರ್ನ್ಫ್ಲೋರ್ ಹಾಗೇ ನೀರನ್ನು ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಗೋಬಿ ಅದೇನು ಒಂಥರ ತಿಕ್ ಪೇಸ್ಟ್ ಥರ ಬರುತ್ತಲ್ಲ, ಅದು ಇದರಿಂದನೇ ಬರೋದು. ಕಾರ್ನ್ಫ್ಲೋರ್ ಏನಿದೆ ನೀರು ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಹಾಕಿದಾಗ ಅದು ಆ ಥರ ಬರೋದು, ಒಂಥರ ಅಂಟು ಥರ. ನೆಕ್ಸ್ಟ್ ಇದನ್ನೊಂದು ನಿಮಗೆ ನೀರು ಎಷ್ಟು ಬೇಕು ಅದನ್ನು ಹಾಕೊಂಬಿಟ್ಟು ಹಾಗೇ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಿ. ನೀರು ಜಾಸ್ತಿ, ಗ್ರೇವಿ ಜಾಸ್ತಿ ಬೇಕು ಹೇಳಿದರೆ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಏನು ನೀವು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿರ್ತೀರಲ್ವ, ನೀರು ಹಾಕಿಬಿಟ್ಟು ಅದನ್ನು ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇದು ಕುದ್ದಾದಮೇಲೆ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೋಬಿ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಹಾಗೇ ಒಂದು 2 ನಿಮಿಷಗಳ ಕಾಲ ಹಾಗೇ ಚೆನ್ನಾಗಿ ಫ್ರೈ ಮಾಡಿ. ಅಷ್ಟೇ, ನಿಮ್ಮ ಗೋಬಿ ರೆಡಿಯಾಗಿರುತ್ತೆ. ಒಂದು ಸತಿ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ.